ಸೊ ತಾಂತ್ರಿಕ ಚಕ್ರ ಹೇಗೆ ಉಪಯುಕ್ತ ಆಗುತ್ತೆ? ಏನಿದೆ ತಾಂತ್ರಿಕ ಚಕ್ರ ಅಂದರೆ ಏನು? ಒಂದು ನಿರ್ಮಲವಾದ ಒಂದು ಪ್ರದೇಶವನ್ನು, ನಿರ್ಮಲವಾದ ಒಂದು ಮನಸ್ಸನ್ನು, ನಿರ್ಮಲವಾದ ಒಂದು ಏನೂ ಪ್ರಾಣ ಇಲ್ದಿರಕ್ಕಂಥ ವಸ್ತುಗೆ ಪ್ರಾಣವನ್ನು ಕೊಡ್ತಾನೆ. ಈ ದೇವ್ರನ್ನ ಮೈ ಮೇಲೆ ಎತ್ಕೊಂಡು ತೆಂಗಿನಕಾಯಿ ಬಚ್ಚಿಕ್ಕೋದು, ವಸ್ತುಗಳು ಕಳೆದೋಗಿದೆ ಅಂತಿಕ್ಕೋದು, ತೋರಿಸು ಅಂತ ಹೇಳೋದು. ಏನು ನೀನು ದೇವ್ರನ್ನ ಪರೀಕ್ಷೆ ಮಾಡೋಷ್ಟು ದೊಡ್ಡವನ ನೀನು? ನಿನ್ನೆಷ್ಟು, ನಿನ್ನ ಯೋಗ್ಯತೆ ಎಷ್ಟು? ಒಂದು ನಾವು ಪೂಜೆ ಅಂತ ಇಟ್ಟಾಗ ಅದಕ್ಕೆ ಒಂದು ಶಕ್ತಿ ಒಂದು ಪರಿವರ್ತನೆ ಆಗುತ್ತೆ. ಆ ಶಕ್ತಿಗೆ ನೀನು ಭಂಗವನ್ನು ಮಾಡಿದಾಗ ನಿನಗೆ ಎಫೆಕ್ಟ್ ಹೊಡೆಯುತ್ತೆ. ಟೀಕೆ ಅಂತ ನೀನು ಮಾಡಬೇಕಾಗಿರೋದು ಬೇರೆ ವಿಚಾರದಲ್ಲಿ, ದೇವ್ರ ವಿಚಾರದಲ್ಲಲ್ಲ. ವಶೀಕರಣ ಚಕ್ರ ಅಂತ ಒಂದು ಬರುತ್ತೆ. ತ್ರಿಕೋಣಾಕಾರದಲ್ಲಿ ಮಾಡಿಬಿಟ್ಟು ಕೆಲವೊಂದು ಬೀಜಾಕ್ಷರವನ್ನು ಹಾಕಿ ಜಂಬಿ ಮರದ ಕೆಳಗಡೆ ಇಟ್ಟಾಗ, ಆತನ ಬಟ್ಟೆ ಮತ್ತು ಆತನ ವಸ್ತುಗಳನ್ನು ಇಟ್ಟಾಗ ವಶೀಕರಣ ಆಗುತ್ತೆ. ಫಿಲಮಲ್ಲೆಲ್ಲ ಬರೀ ಕೆಟ್ಟದನ್ನೇ ಒಂದು ತೋರಿಸುವಂಥದ್ದು ನಾವು ನೋಡಿದ್ದೀವಿ. ಸಂಭೋಗ ವಶೀಕರಣ ಇರುತ್ತೆ, ಸ್ತ್ರೀ ವಶೀಕರಣ ಇರುತ್ತೆ, ಪುರುಷ ವಶೀಕರಣ ಇರುತ್ತೆ, ದುಂಡ ವಶೀಕರಣ ಇರುತ್ತೆ. ಸೊ ಮನುಷ್ಯನಿಗೆ ಯಾವ ರೀತಿ ಬದಲಾವಣೆಯನ್ನು ಮಾಡ್ಕೊಬೋದು ಆ ಥರ ಬದಲಾವಣೆಯನ್ನು ಮಾಡ್ಕೊಳ್ಬೋದು. ತೋರಿಸ್ತೀನಿ ಯಾವ ಥರ ಮೋಡಿ ವಿದ್ಯೆಗಳು ಮಾಡ್ತಾರೆ, ಮೋಡಿ ವಿದ್ಯೆಗಳೇ ಯಾವ ಥರ ಇರುತ್ತೆ, ಜನರನ್ನು ಯಾವ ಥರ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ನಾನು ತೋರಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ವಿಶೇಷ ಪಾಡ್ಕ್ಯಾಸ್ಟ್ ಮಾಂತ್ರಿಕ ಬ್ರಹ್ಮ ವಿಶೇಷ ಪಾಡ್ಕ್ಯಾಸ್ಟ್ಗೆ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನಾವು ವಿಶೇಷ ಮಾಹಿತಿಯನ್ನು ನಿಮಗೆ ತಲುಪಿಸ್ತಾ ಬಂತೀವಿ. ವಾಮಾಚಾರ ಅಂದರೆ ಏನು, ದಿಗ್ಬಂಧನ ಅಂದರೆ ಏನು, ತಾಯ್ತದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀವಿ. ಇವತ್ತು ನಾವು ಮಾತಾಡ್ತಾ ಇರೋದು ಚಕ್ರ, ತಾಂತ್ರಿಕ ಚಕ್ರಗಳ ಬಗ್ಗೆ. ಅಂದರೆ ಈ ಸಾತ್ವಿಕ ಚಕ್ರದಲ್ಲಿ ನಮಗೆಲ್ಲ ಗೊತ್ತಿರೋ ಪ್ರಕಾರ ಶ್ರೀಚಕ್ರ ಅನ್ನೋದು, ಚಕ್ರಗಳು ಅಂದಿದ ತಕ್ಷಣ ನಮ್ಮ ತಲೆಗೆ ಬರೋದೇ ಶ್ರೀಚಕ್ರ. ಶಿವ ಹಾಗೆ ಶಕ್ತಿ ದೇವಿ ಇರುವಂತಹ ಆ ಒಂದು ಶ್ರೀಚಕ್ರ ನಮ್ಮ ತಲೆಗೆ ಬರುತ್ತೆ. ಅದು ಸಾತ್ವಿಕ ಚಕ್ರ ಆಗತ್ತೆ. ಹಾಗಾದ್ರೆ ನಮ್ಮ ಈ ತಾಂತ್ರಿಕ ಚಕ್ರಗಳು ಹೇಗೆ ವರ್ಕ್ ಆಗತ್ತೆ, ಅಟ್ಲೀಸ್ಟ್ ಆ ತಾಂತ್ರಿಕ ಚಕ್ರಗಳು ಅಂದ್ರೆ ಏನು, ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇವತ್ತು ಎಂದಿನಂತೆ ನಮ್ಮ ಜೊತೆ ಶ್ರೀ ಬಲ್ಮುರಿ ಗಣಪತಿ ಕಾಳಿಕಾದೇವಿ ಜ್ಯೋತಿಷ್ಯಾಲಯದ ಶ್ರೀ ಸುಭಾಷ್ ಆಚಾರ್ಯ ಗುರೂಜಿಗಳು ನಮ್ಮೊಟ್ಟಿಗಿದ್ದಾರೆ. ಮೊದಲನೇದಾಗಿ ಅವರನ್ನ ಅವರದ್ದೇ ಆದಂತಹ ವಿಶೇಷ ಪಾಡ್ಕಾಸ್ಟ್ ಚಾನಲ್ಗೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಮಹಾಗಣಾಧಿಪತಿಯೇ ನಮಃ. ಮಹಾಕಾಳಿಕಾಂಬ ಕೋಟೇಶ್ವರ ದೇವಾಯ ನಮಃ. ಗುರುಜಿ, ನಾನು ಇಂಟ್ರೊಡಕ್ಷನ್ಲೇ ಹೇಳ್ತಾ ಇದ್ದೆ, ಬಹಳಷ್ಟು ಮಾಹಿತಿಯನ್ನು ನಾವು ಮಾತಾಡ್ತಾ ಇದ್ವಿ ಹಿಂದಿನ ಎಪಿಸೋಡ್ಸಲ್ಲೆಲ್ಲ. ನೀವು ವಾಮಾಚಾರದ ಬಗ್ಗೆ ನಮಗೆ ಮಾಹಿತಿ ತಲುಪಿಸ್ಕೊಟ್ರಿ, ಜೊತೆಗೆ ದಿಗ್ಬಂಧನ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ಈಗ ನಮ್ಮ ಒಂದು ತಂತ್ರ ಅಥವಾ ಈ ಯಂತ್ರ ತಾಯ್ತ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ರಿ. ಇವತ್ತು ನಾವು ಮಾತಾಡೋಣ ಚಕ್ರಗಳ ಬಗ್ಗೆ. ತಾತ್ವಿಕ ಚಕ್ರ ಹಾಗೆ ತಾಂತ್ರಿಕ ಚಕ್ರ, ಎರಡು ವಿಧವಾದಂತಹ ಚಕ್ರಗಳಿರುತ್ತೆ. ನಮ್ಮ ಸಾಮಾನ್ಯ ಜನರಿಗೆ ಚಕ್ರ ಅಂದಿದ ತಕ್ಷಣನೇ ಈಗಿನ ಕಾಲದ ಜನತೆ ಗೊತ್ತಾಗದೆ ಶ್ರೀಚಕ್ರನ ಅಂತ ಕೇಳ್ತೀವಿ ನಾವು. ಸೊ ತಾಂತ್ರಿಕ ಚಕ್ರ ಹೇಗೆ ಉಪಯುಕ್ತ ಆಗತ್ತೆ? ಏನಿದೆ ತಾಂತ್ರಿಕ ಚಕ್ರ ಅಂದ್ರೆ ಏನು? ತಾಂತ್ರಿಕ ಚಕ್ರದಲ್ಲಿ ಶಕ್ತಿಯನ್ನು ತುಂಬಕ್ಕಂಥದ್ದು ಚಕ್ರಗಳು. ಶ್ರೀಚಕ್ರ ಅದು ಸಾತ್ವಿಕ ಆಗತ್ತೆ. ಎಲ್ಲ ಮನೆಗಳಲ್ಲಿ ಇಡ್ಬೋದು, ಎಲ್ಲ ಮನೆಗಳಲ್ಲಿ ಆರಾಧನೆಯನ್ನು ಮಾಡ್ಬೋದು, ಕುಂಕುಮಾರ್ಚನೆಯನ್ನು ಮಾಡ್ಬೋದು, ಎಲ್ಲ ಥರ ಓಕೆ. ಈ ತಾಂತ್ರಿಕ ಚಕ್ರಕ್ಕೆ ಬಂದಾಗ ಒಂದು ನಿರ್ಮಲವಾದ ಒಂದು ಪ್ರದೇಶವನ್ನು, ನಿರ್ಮಲವಾದ ಒಂದು ಮನಸ್ಸನ್ನು, ನಿರ್ಮಲವಾದ ಒಂದು ಏನೂ ಪ್ರಾಣ ಇಲ್ದಿರಕ್ಕಂಥ ವಸ್ತುಗೆ ಪ್ರಾಣವನ್ನು ಕೊಡಕ್ಕಂಥದ್ದು. ತುಂಬ ಇದು ಪ್ರಾಣ ಕೊಡಕ್ಕಂಥದ್ದು ಅಂದರೆ, ಈಗ ದೇವಾಲಯದ ಉತ್ಸವ ವಿಗ್ರಹಗಳಿರುತ್ತೆ, ಅವರಿಗೆ ಈ ದೇವರನ್ನ ಶಕ್ತಿಯನ್ನು ಕೊಡಕ್ಕಂಥದ್ದು, ಚಕ್ರಗಳಿಂದ ಶಕ್ತಿಗಳನ್ನು ಕೊಡಕ್ಕಂಥದ್ದು. ಅರ್ಥ ಆಯ್ತಾ? ದೇವಾಲಯ ಶಕ್ತಿಗಳಿಗೆ, ದೇವಾಲಯಕ್ಕೂ ಶಕ್ತಿಯನ್ನು ಕೊಡಕ್ಕಂಥದ್ದು, ಉತ್ಸವ ವಿಗ್ರಹಗಳಿಗೆ ಶಕ್ತಿಯನ್ನು ಕೊಡಕ್ಕಂಥದ್ದು. ಪ್ರಾಣ ಬೀಜಾಕ್ಷರದ ಚಕ್ರಗಳು ಅಂತ ಕರಿತೀವಿ ಅದನ್ನು. ಇದನ್ನು ಕೆಲವೊಂದು ಪಾಷಾಣಗಳಿಂದ ಹಾಕ್ತೀವಿ, ಕೆಲವೊಂದು ಉಗ್ರಭೂತಾಳಿ, ರಕ್ತಭೂತಾಳಿ, ಕೆಲವೊಂದು ವಸ್ತುಗಳಿದೆ, ರಕ್ತಚಂದನ. ಸೊ ಕೆಲವೊಂದು ಹೇಳಂಗಿಲ್ಲ. ಸೊ ಅದು ಪೂಜೆಗೋಸ್ಕರ ಉಪಯೋಗ ಮಾಡ್ಬೋದು. ಸೊ ಅದನ್ನು ಯೂಸ್ ಮಾಡಿಕೊಂಡು ಕೆಲವೊಂದು ಚಕ್ರಗಳನ್ನು ಬರೆದು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ. ಆಗ ನಿಮಗೆ ದೇವರ ಶಕ್ತಿನೂ ಹೌದು, ಇದರಲ್ಲಿ ಮಂತ್ರದ ಶಕ್ತಿನೂ ಹೌದು, ತಂತ್ರದ ಶಕ್ತಿನೂ ಹೌದು. ಯಂತ್ರ, ಮಂತ್ರ, ತಂತ್ರ ಈ ಮೂರೂ ರಿಲೇಟಿವ್ ಆದಾಗ ದೇವರಿಗೆ ಪ್ರಾಣವನ್ನು ಬರುತ್ತೆ. ಆಯಿತಾ? ಆಗ ದೇವರು ನಮಗೆ, ನೀವು ನೋಡಿರ್ತೀರ ಊರುಗಳಲ್ಲಿ ದೇವರಿರ್ತಾರೆ, ಎರಡುಗಡೆ ಬರುತ್ತೆ, ಬಲಗಡೆ ಕೊಡುತ್ತೆ. ಸೊ ಇವೆಲ್ಲ ಏನಕ್ಕೆ ಅಂದರೆ ಚಕ್ರಗಳ ಪ್ರತಿಷ್ಠಾಪನೆ ಕರೆಕ್ಟಾಗಿಲ್ಲ ಅಂದರೆ ಆಗೋದಿಲ್ಲ. ಚಕ್ರಗಳ ಪ್ರತಿಷ್ಠಾಪನೆಯನ್ನು ಮಾಡಿದಾಗ ಕರೆಕ್ಟಾಗಿ ಆ ದೇವರ ಶಕ್ತಿಯನ್ನು 5 ಅಲ್ಲ 10ರಷ್ಟು ಬರುತ್ತೆ. ಈ ಕೆಲವೊಂದು ಮೂರ್ಖರಿದ್ದಾರೆ, ಈ ದೇವ್ರನ್ನ ಮೈ ಮೇಲೆ ಎತ್ಕೊಂಡು ತೆಂಗಿನಕಾಯಿ ಬಚ್ಚಿಕ್ಕೋದು,
ವಸ್ತುಗಳು ಕಳೆದೋಗಿದೆ ಅಂತ ಇಕ್ಕೋದು, ತೋರಿಸು ಅಂತ ಹೇಳೋದು. ಏನು ನೀನು ದೇವ್ರನ್ನ ಪರೀಕ್ಷೆ ಮಾಡೋಷ್ಟು ದೊಡ್ಡವನ ನೀನು? ನಿನ್ನೆಷ್ಟು, ನಿನ್ನ ಯೋಗ್ಯತೆ ಎಷ್ಟು? ಕರೆಕ್ಟ್. ದೇವರನ್ನೆದ್ದಾಗ ನೀನು ಪರೀಕ್ಷೆ ಮಾಡಬಾರ್ದು, ನಿನ್ನ ದೇವ್ರ ಪರೀಕ್ಷೆ ಮಾಡಬೇಕು. ಅಪ್ಪ ಅಮ್ಮ ನಮ್ಮ ನುಡಿಸ್ತಾರೆ ಹೊರತು ನಾವು ಅಪ್ಪ ಅಮ್ಮ ನುಡ್ಸಕ್ಕಾಗಲ್ವಲ್ಲ. ಹೌದು ಸರ್. ಮತ್ತೆ ದೇವ್ರ ವಿಚಾರದಲ್ಲಿ ಯಾಕೆ ಈ ಥರ ಮಾಡ್ತಿದ್ದೀರಾ ಅಲ್ವಾ? ಹ್ಮ್. ಸೊ ತೆಂಗಿನಕಾಯಿ ಬಚ್ಚಿಕ್ಬಿಡೋದು, ಏನು ನಿಮ್ಮ ಆಟಗಳು ಇವೆಲ್ಲ? ನಿಮ್ಮ ವಂಶಕ್ಕೆ ದೋಷಗಳಾಗಿ ಪರಿವರ್ತನೆ ಆಗುತ್ತೆ. ವಂಶ ದೋಷಗಳಂದ್ರೆ ಇನ್ನೇನು ಹ್ಮ್. ಇವೆ. ಹಾವನ್ನ ಹೊಡೆಯೋದು, ಅರ್ಥ ಆಯ್ತಾ? ಹ್ಮ್. ಒಬ್ನಂತಾನೆ ಹಾವು ಒಂದು ನಾರ್ಮಲ್ ಪ್ರಾಣಿ, ಹ್ಮ್. ಹೊಡೆದ್ರೆ ಹ್ಮ್. ಸಾವಿಲ್ಲ ಅಂತ ಒಬ್ನು ಹೇಳ್ತಾನೆ. ಒಂದು ಹಾವು ಆಗಿರ್ಬೋದು, ಒಂದು ನಾವು ಪೂಜೆ ಅಂತ ಇಟ್ಟಾಗ ಅದಕ್ಕೆ ಒಂದು ಶಕ್ತಿ ಒಂದು ಪರಿವರ್ತನೆ ಆಗುತ್ತೆ. ಆ ಶಕ್ತಿಗೆ ನೀನು ಭಂಗವನ್ನ ಮಾಡಿದಾಗ ನಿನಗೆ ಎಫೆಕ್ಟ್ ಹೊಡೆಯುತ್ತೆ. ಇಲ್ಲ ಎಫೆಕ್ಟ್ ಹೊಡೆಯೋ ಥರ ಮಾಡಬೇಕು ಅಂತ ಅವ್ನು ಬಿಡಬಾರ್ದು. ಈಗ ಎಲ್ಲೋ ಒಂದು ದೇವಸ್ಥಾನ, ಚಿಕ್ಕ ದೇವಸ್ಥಾನ ಕಟ್ಟಿರ್ತಾರೆ, ಏನೋ ಮಾಡ್ಬಿಟ್ಟ. ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿರೋದ್ರಿ, ಅದು ಜನಕ್ಕೆ ಒಳ್ಳೇದಾಗಲಿ ಅಂತ ಮಾಡೋದು. ತನ್ನ ಮನೆಗೆ ತನ್ನ ಒಳ್ಳೇದು ಮಾಡ್ಕೊಳಕ್ಕೆ ಮಾಡಿಲ್ಲ. ತನಗೊಂದು ಆಸೆ ದೇವಸ್ಥಾನ ಮಾಡಬೇಕು ಅಂತ ಮಾಡ್ಕೊಂಡ್ಲಿ ಬಿಡಿ. ಆ ಚಕ್ರಗಳು ಪ್ರಾಣವನ್ನು ಕೊಟ್ಟಾಗ, ಆ ದೈವಶಕ್ತಿಯನ್ನು ಕೊಟ್ಟಾಗ, ಕೆಲವೊಂದು ವಸ್ತುಗಳನ್ನ ಹಾಕಿದಾಗ ಇಸ್ ಆರ್ ರಿಯಾಕ್ಟಿವ್ ಪಾಸಿಟಿವ್. ಈಗ ನಿಮ್ಗೊಂದು ಎಕ್ಸಾಂಪಲ್, ಸುಸ್ತಾದಾಗ ನೀವು ನೀರು ಕುಡಿದಾಗ ಯಾವ ಥರ ಆಗುತ್ತೆ? ಎನರ್ಜಿ ವಾಪಸ್ ಬರುತ್ತೆ. ಸೊ ದೇವ್ರಿಗೂ ಆ ಥರನೇ ಯಾವ ಥರ ಶಕ್ತಿ ಇರುತ್ತೋ, ಯಾವ ವಸ್ತುಗಳನ್ನು ಹಾಕಿದಾಗ ತಿಕ್ತಿಗೆ ಅಂತ ಒಂದು ಬರುತ್ತೆ, ತಿಕ್ಕತಿಗೆ ಅಂತ ಒಂದು ಬರುತ್ತೆ, ಆಯ್ತಾ? ಸೊ ಅದು ಮರದಿಂದ ಕಿತ್ತಿದ ತಕ್ಷಣ ಇನ್ನೊಬ್ಬರ ಕೈ ಕೊಡಬಾರ್ದು. ಆ ಕಿತ್ತಿದ್ದ ಕೈಯಿಂದನೇ ದೇವರಿಗೆ ಸ್ಮೆಲ್ ತೋರಿಸಿದಾಗ ಇಸ್ ಅನ್ ಪವರ್ಫುಲ್ ಎನರ್ಜಿ ಲಿಸ್ಟ್. ಈ ಥರ ಇರುತ್ತೆ. ಸೊ ಕೆಲವೊಂದು ಚಕ್ರಗಳು ದಿಗ್ಬಂಧನ ಚಕ್ರ ಇರುತ್ತೆ, ವಶೀಕರಣ ಚಕ್ರ ಇರುತ್ತೆ, ಆತ್ಮ ದಿಗ್ಬಂಧನ ಇರುತ್ತೆ, ಆಯ್ತಾ? ಮತ್ತೆ ಶತ್ರು ದಿಗ್ಬಂಧನ ಚಕ್ರಗಳಿರುತ್ತೆ. ದೇವರಿಗೆ ಕೆಲವೊಂದು ವಸ್ತುಗಳು ಪಾಷಾಣಗಳು, ಲವಪಾಷಾಣಗಳು, ನವಪಾಷಾಣ ಅಂತ ಬರುತ್ತೆ. ನವ ಅಂದ್ರೆ ಎಷ್ಟು? 9 ನವಪಾಷಾಣಗಳು ಹಾಕಿದಾಗ 10ನೇ ಅವತಾರನೇ ದೇವರು, ಆಯ್ತಾ? 9 ಲವಣಗಳು ನೀವು ಸೇರಿಸಿದಾಗ ರಿಯಾಕ್ಟ್ ಕೊಡತ್ತೆ, ಅದೇ ದೇವರು. ಪರೀಕ್ಷೆ ಮಾಡೋದಾಗ್ಲಿ ಇವೆಲ್ಲ ಯಾರು ಇಟ್ಕೊಬಾರ್ದು, ತಪ್ಪು. ಟೀಕೆ ಅಂತ ನೀನು ಮಾಡಬೇಕಾಗಿರೋದು ಬೇರೆ ವಿಚಾರದಲ್ಲಿ, ದೇವ್ರ ವಿಚಾರದಲ್ಲ ಅಲ್ವಾ? ಗುರುಜಿ, ಈಗ ಚಕ್ರದ ಬಗ್ಗೆ ನಾವು ಅಂದ್ರೆ ಈಗ ನಾವು ನೋಡಿರೋ ತಾಂತ್ರಿಕ ಚಕ್ರ ಅಂತ ಅಂದ್ರೆ ಈ ಫಿಲಮ್ ಅಲ್ಲೆಲ್ಲ ಬರೀ ಕೆಟ್ಟದನ್ನೇ ಒಂದು ತೋರಿಸುವಂತದ್ದು ನಾವು ನೋಡಿದೀವಿ. ಅಂದ್ರೆ ಅದು ಹೆಂಗಿರುತ್ತೆ ಅಂತ ಅಂದ್ರೆ ಮಾಟ ಮಂತ್ರ ಮಾಡೋದು ಬರೀ ಕೆಟ್ಟದಕ್ಕೆ. ನೀವ್ ಹೇಳ್ತಾ ಇದ್ರಿ ದಿಗ್ಬಂಧನ ಚಕ್ರ, ವಶೀಕರಣ ಚಕ್ರ, 2 ಗೊಂಬೆಗೆ ಏನೋ ಜೀವ ಬರ್ಸಿ ಇನ್ನೊಂದೇನೋ ಮಾಡೋದು, ಅದನ್ನೆಲ್ಲ ನಾವು ನೋಡಿದೀವಿ ಸಿನಿಮಾದಲ್ಲಿ. ಸಿನಿಮಾದಲ್ಲಿ ಎಷ್ಟು ಸಲ ನೋಡ್ತೀವಿ ಅಷ್ಟು ಸಲನು ಕೆಟ್ಟದ್ದೇ ನೋಡಿದೀವಿ. ಆ ಚಕ್ರದ ವಿಷಯವಾಗಿ ನೀವೇನು ಹೇಳ್ತಾ ಇದ್ರಿ, ಇನ್ನೊಬ್ರಿಗೆ ಜೀವ ಕೊಡುತ್ತೆ ಅದು ಅಂತ ಹೇಳಿ. ಸೊ ಇದರಿಂದ ಏನು ಉಪಯುಕ್ತನ ಅಥವಾ ನಿಜವಾಗ್ಲೂ ಕೆಟ್ಟದ್ದಾಗೋದಕ್ಕೇನೆ ಆ ಚಕ್ರ ಉಪಯೋಗಿಸ್ತಾರ ಜಾಸ್ತಿ? ಇಲ್ಲ, ಕೆಟ್ಟದಕ್ಕೆ ಉಪಯೋಗ ಮಾಡ್ತಾರೆ ತುಂಬ ಜನ. ವಶೀಕರಣ ಚಕ್ರ ಅಂತ ಒಂದು ಬರುತ್ತೆ, ಅದನ್ನ ತ್ರಿಕೋಣಾಕಾರದಲ್ಲಿ ಮಾಡಿಬಿಟ್ಟು ಕೆಲವೊಂದು ಬೀಜಾಕ್ಷರವನ್ನು ಹಾಕಿ ಜಂಬಿ ಮರದ ಕೆಳಗಡೆ ಇಟ್ಟಾಗ, ಆತನ ಬಟ್ಟೆ ಮತ್ತು ಆತನ ವಸ್ತುಗಳನ್ನು ಇಟ್ಟಾಗ ಸಂವಶೀಕರಣ ಆಗತ್ತೆ, ಆಯಿತಾ? ಗಂಡ ಹೆಂಡತಿಯ ವಶೀಕರಣ ಇದ್ದಾಗ ತನ್ನ ಇಬ್ಬರೂ ಕೆಲವೊಂದು ನೋಡಿ, ತುಂಬ ಇದರಲ್ಲಿ ಅಸಹ್ಯ ಅನಿಸ್ಬೋದು. ಕೆಲವೊಂದು ಪದಗಳು ಅಸಹ್ಯ ಅನಿಸುತ್ತೆ. ಯಾಕೆ ಅಂದರೆ ವಶೀಕರಣ ಅಂದರೆ ಅಷ್ಟು ಡೇಂಜರ್. ಸಂಭೋಗ ವಶೀಕರಣ ಇರುತ್ತೆ, ಸ್ತ್ರೀ ವಶೀಕರಣ ಇರುತ್ತೆ, ಪುರುಷ ವಶೀಕರಣ ಇರುತ್ತೆ, ದುಂಡ ವಶೀಕರಣ ಇರುತ್ತೆ, ಆಯಿತಾ? ಎಲ್ಲ ಥರ ವಶೀಕರಣಗಳಿರುತ್ತೆ. ಸೊ ಮನುಷ್ಯನಿಗೆ ಯಾವ ರೀತಿ ಬದಲಾವಣೆಯನ್ನು ಮಾಡ್ಕೊಬೋದು ಆ ಥರ ಬದಲಾವಣೆಯನ್ನು ಮಾಡ್ಕೊಳ್ಬೋದು. ಈ ಥರದಲ್ಲಿ ಈ ಚಕ್ರಗಳನ್ನು ಕೆಲವೊಂದು ಜಾಗದಲ್ಲಿ ಇಟ್ಟಾಗ ಅದು ಅಟ್ರ್ಯಾಕ್ಟ್ ಆಗುತ್ತೆ, ಆಯಿತಾ? ಯಾಕೆ? ಈಗ ಒಂದು ಎಕ್ಸಾಮ್, ನೀವು ಜಂಬಿ ಮರ ಕೇಳಿದ್ದೀರಾ, ಬನ್ನಿ ಮರ ಕೇಳಿದಿರ? ಬನ್ನಿ ಮರಕ್ಕೆ ಇತಿಹಾಸ ಏನು? ಪಾಂಡವರು ತನ್ನ ಶಸ್ತ್ರಾಸ್ತ್ರಗಳನ್ನು ಬಚ್ಚಿಕ್ಕಿ ಹೋಗಿರೋಂಥ ಬನ್ನಿ ಮರ. ಅದಕ್ಕೆ ಹೋದಾಗ ಒಂದು ಆಶೀರ್ವಾದ ಕೊಡ್ತಾರೆ ಪಾಂಡವರು. ಇಲ್ಲಿ ವಸ್ತುಗಳು ಏನೇ ಬಚ್ಚಿಕ್ಕಿದ್ರು, ಅಂದ್ರೆ ಏನೇ ಮೀನ್ಸ್ ಕೆಲವೊಂದು ಮನುಷ್ಯನ ಆಸಕ್ತಿ ಉಳ್ಳ ವಸ್ತುಗಳು ಬಚ್ಚಿಕ್ಕಿದಾಗ ನಿನ್ನ ಆಸೆಗಳೆಲ್ಲ ಈ ಮರ ಪೂರೈಸಲಿ ಅಂತ ಒಂದು ಆಶೀರ್ವಾದವನ್ನು ಮಾಡ್ತಾರೆ. ಅದು ಬನ್ನಿ ಮರ ಉಪಯೋಗ ಮಾಡಿಕೊಂಡು ಎಷ್ಟು ಪ್ರಯೋಗಗಳು ಮಾಡಿದೆ ಗೊತ್ತಾ? ಎಷ್ಟಿದೆ ಗೊತ್ತಾ? ಅದೇ ಒಂದು 60 ರಿಂದ 70 ಇದೆ.
ಬನ್ನಿ ಮರಕ್ಕೆ ಒಂದು ನೀವು ವೇಸ್ಟು ಅಂತ ಬಿಸಾಡದ ಒಂದು ವಸ್ತುಗೆ ಬನ್ನಿ ಮರ ಯಾರು ಯೂಸ್ ಮಾಡ್ತಾರೆ? ಏನಕ್ಕೆ ಯೂಸ್ ಆಗತ್ತೆ? ವೇಸ್ಟ್ ಅಂತ ಯೂಸ್ ಯಾವ್ದು ನೀವು ಪಕ್ಕಕ್ಕೆ ಬಿಸಾಕಿರ್ತೀರೋ ಅದು ಎಷ್ಟು ಯೂಸ್ ಬರುತ್ತೆ ಅಂದ್ರೆ ಒಂದು ಬನ್ನಿ ಮರ ಸಾಕ್ಷಿ. ವರ್ಷದಲ್ಲಿ ನವರಾತ್ರಿ ಲಾಸ್ಟ್ ದಿನ ಮಾತ್ರ ನೀವು ಬನ್ನಿ ಮರ ತಗೊಂಡ್ಬರ್ತೀರಾ, Correct. ಬಿಲ್ಲು ಬಣ ಹಾಕ್ತೀರಾ, ಸರೋಗತ್ತೆ. ಏನಕ್ಕೆ? ಹ್ಮ್. ಅದೊಂದು ಚರಿತ್ರೆ ಇದೆ. Correct. ಸೊ ಬನ್ನಿ ಮರ ಅನ್ನಕ್ಕಂಥದ್ದು ವಶೀಕರಣಕ್ಕೆ ಆಗಲಿ, ಉದ್ಯೋಗ ವಶೀಕರಣಕ್ಕೆ ಆಗಲಿ, ಆತ್ಮ ವಶೀಕರಣಕ್ಕಾಗಲಿ ಬೇಕಾಗಿರೋ ವಸ್ತು ಅದು. ಅಲ್ಲಿ ಬಚ್ಚಿಕ್ದಾಗ ಕೆಲವೊಂದು ವಸ್ತುಗಳಾಗ್ದಾಗ ಅದು ಅಟ್ರಾಕ್ಟ್ ಆಗತ್ತೆ. ಹ್ಮ್. ಆಲದ ಮರ ಹ್ಮ್. ಆಲದ ಮರ ಮತ್ತೆ ಬೇವಿನ ಮರ ಎರಡು ಏನಕ್ಕೆ ಪಕ್ಕದಲ್ಲಿರುತ್ತೆ? ಹ್ಮ್. ಏನಕ್ಕೆ? ಹೌದು. ಸಾತ್ವಿಕ ಅಘೋರ ಎರಡೂ ಸೇರಿಸಿ ಕೆಲವೊಂದು ವಸ್ತುಗಳನ್ನ ಅವರ ಬಟ್ಟೆ ಇವರ ಬಟ್ಟೆ ಇನ್ನೊಂದು ವಸ್ತುಗಳನ್ನು ಹಾಕಿ ಸೇರಿದಾಗ ಸ್ತ್ರೀ ಪುರುಷ ವಶೀಕರಣ ಆಗುತ್ತೆ. ಆಯ್ತಾ? ರಾಜ ವಶೀಕರಣ ಅಂತ ಕರಿತೀವಿ, ಆಂದೋಲನ ವಶೀಕರಣ ಅಂತ ಕರಿತೀವಿ, ಮನುಷ್ಯನಿಗೆ ಹುಚ್ಚು ಹಿಡಿಸೋದು ಅಂತ ಕರಿತೀವಿ. ನೀನು ಎಲ್ಲೇ ಟ್ರೈ ಮಾಡು, ಏನೇ ಟ್ರೈ ಮಾಡು, ಅವನಿಗೆ ಪ್ರಜ್ಞೆ ಅನ್ನೋದಿರಲ್ಲ, ಮರುವಿರುತ್ತೆ. ಆಯಿತಾ? ಸೊ ಕೆಲವೊಂದು ಅದನ್ನು ಒಂದು ಮನುಷ್ಯನ ಕೆಳಗಡೆ ಹುಚ್ಚು ಅಂತ ಕರಿತೀವಿ. ಅಂದರೆ ಈ ನಿಮ್ಮ ಭಾಷೆ ಹೇಳ್ಬೇಕಂದ್ರೆ ಹುಚ್ಚು ಹಿಡಿಸೋದು ಅಂತ ಕರಿತೀವಿ, ಉಚ್ಚಾಟನೆ ಅಂತ ಕರಿತೀವಿ, ಸ್ತಂಭನ ಅಂತ ಕರಿತೀವಿ, ಅತಿಸ್ತಂಭನ ಅಂತ ಕರಿತೀವಿ, ಮೌನ ಸ್ತಂಭನ ಅಂತ ಕರಿತೀವಿ, ಕಾಲಸ್ತಂಭನ ಅಂತ ಕರಿತೀವಿ, ಚೂತ ಸ್ತಂಭನ ಅಂತ ಕರಿತೀವಿ, ಅಘೋರ ಸ್ತಂಭನ ಅಂತ ಕರಿತೀವಿ, ನಾಳಾಸ್ತಂಭನ ಅಂತ ಕರಿತೀವಿ. ಎಷ್ಟೋ ಇದಾವೆ. ಸ್ತಂಭನದಲ್ಲಿ ಗೊತ್ತಿರೋದೇನೆ ಸ್ತಂಭನ. ಅಷ್ಟೇ. ಹ್ಮ್. ಆ ಸ್ತಂಭನದಲ್ಲಿ ಏನೇನು ಮಾಡಬೇಕು, ಯಾವ ರೀತಿಯನ್ನು ತಗೊಂಡೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಗುರುಜಿನು ಚಕ್ರಗಳನ್ನ ದೇವಾಲಯದಲ್ಲಿ ಮಾಡಿಸೋದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಥವಾ ಮನೆಯಲ್ಲಿ? ಖಂಡಿತ. ಈಗ ವೆಂಕಟರಾಮ್, ಈಗ ಒಂದು ಎಕ್ಸಾಂಪಲ್, ಶಂಕರಾಚಾರ್ಯರು ತಿರುಪತಿಗೆ ಹೋಗಿ ಶ್ರೀಚಕ್ರವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಏನಕ್ಕೆ ಶ್ರೀಚಕ್ರ ಪ್ರತಿಷ್ಠಾಪನೆಯನ್ನು ಮಾಡಿದ್ರು ಶಂಕರಾಚಾರ್ಯರು? ಇಲ್ಲಿ ಯಾವತ್ತೂ ಈ ಉಂಡಿಯನ್ನು ಖಾಲಿ ಆಗಬಾರ್ದು, ನಿತ್ಯ ತಾಂಡವ ಆಡ್ತಾ ಇರಬೇಕು ಅಂತ ಹೇಳಿದಾಗ ಅಲ್ಲಿ ಇವತ್ತಿಗೂ ಶ್ರೀಚಕ್ರ ಅನ್ನಕ್ಕಂಥದ್ದು ಪವರ್ಫುಲ್ ಆಗಿದೆ. ಶ್ರೀಚಕ್ರ ಅನ್ನಕ್ಕಂಥದ್ದು ಆ ಶ್ರೀಚಕ್ರಕ್ಕೆ ತಾಂತ್ರಿಕ ರೂಪದಲ್ಲಿ ಅಷ್ಟಬಂಧನ ಮಾಡೋದು ಶಂಕರಾಚಾರ್ಯರು. ಸಾತ್ವಿಕ ತಾಂತ್ರಿಕ. ವೆಂಕಟರಮಣಗೆ ನೀವು ಮಾಡ್ದಂಗೆ ಪ್ರತಿಷ್ಠಾಪನೆ, ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತಿಷ್ಠಾಪನೆ ಮಾಡ್ದಂಗೆ, ಗಣಪತಿ ಪ್ರತಿಷ್ಠಾಪನೆ ಮಾಡಿದಾಗೆ ಬಲಿ ಕೊಟ್ಟು ದೇವತೆಗಳಿರ್ತಾರೆ. ಈಗ ಮುನೇಶ್ವರ ಆಗಿರ್ಬೋದು, ಚೌಡೇಶ್ವರಿ ಆಗಿರ್ಬೋದು, ರಕ್ತಚೌಡಿ ಆಗಿರ್ಬೋದು, ಕಾಟರಮ್ಮ ಆಗಿರ್ಬೋದು, ಇಂಥ ಅವರಿಗೆ ನಾರ್ಮಲ್ ಸಾತ್ವಿಕದಲ್ಲಿ ನೀವು ನೋಡಿ ಮಂತ್ರ ಉಚ್ಚಾರಣದಲ್ಲಿ ನೀವು ಹೆಂಗನ ಕೊಡ್ಬೋದು. ಮಂತ್ರ ಉಚ್ಚಾರಣದಲ್ಲಿ ಋಗ್ವೇದ ಯಜುರ್ವೇದದಲ್ಲಿ ಯೂಸ್ ಮಾಡಿಕೊಂಡು ನಾವು ಯಾವ ಥರ ಬೇಕಾದ್ರೂ ಪ್ರತಿಷ್ಠಾಪನೆಯನ್ನು ಮಾಡ್ಬೋದು. ನೀವು ದೇವರನ್ನ ಕೂಡಿಸಿದಾಗ ನೀವು ತಾಂತ್ರಿಕ ರೂಪದಲ್ಲೇ ಹೋಗಿ ನೀವು ಚಕ್ರ ಪ್ರತಿಷ್ಠಾಪನೆ ಮಾಡಿದ್ರೆ ಮಾತ್ರ ಪ್ರಾಣ ಪ್ರತಿಷ್ಠಾಪನೆಯನ್ನು ನಿಂತ್ಕೊಳ್ಳುತ್ತೆ. ಈಗ ಕೆಲವೊಂದು ಈಗ ನಾವು ಪುಣ್ಯಾಹ ಏನಕ್ಕೆ ಮಾಡ್ತೀವಿ? ಶುದ್ಧೀಕರಣ ಆಗಲಿ ಅಂತ ಪುಣ್ಯಾಹ ಮಾಡ್ತೀವಿ. ಗಣಪತಿ ಪೂಜೆ ಏನಕ್ಕೆ ಮಾಡ್ತೀವಿ? ವಿಘ್ನ ಭಂಗ ಆಗಲಿ, ಯಾವುದೇ ಕೆಲಸಗಳು ವಿಘ್ನ ಭಂಗ ಆಗಬಾರ್ದು, ಈ ಪೂಜೆ ಸುಭಿಕ್ಷವಾಗಿ ನಡೀಲಿ, ಆ ಗಣಪತಿ ಅನುಗ್ರಹ ಸದಾ ಇರಲಿ ಅಂತ ಮಾಡ್ತೀವಿ. ನವಗ್ರಹಗಳೇನು ಮಾಡ್ತೀವಿ? ನವಗ್ರಹ ಆರಾಧನೆ ಮಾಡ್ತೀವಿ. ಅಷ್ಟದಿಗ್ಬಂಧನ ಅಷ್ಟಚಕ್ರಗಳನ್ನು ಆರಾಧನೆಯನ್ನು ಮಾಡ್ತೀವಿ. ನವಗ್ರಹಗಳನ್ನಿಟ್ಟು ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ಮೃತ್ಯುಂಜಯ, ಕ್ಷೇತ್ರಪಾಲಕ ಇಷ್ಟನ್ನು ಆರಾಧನೆ ಮಾಡ್ತೀವಿ ಅಲ್ವಾ? ಇವಾಗೇನಕ್ಕೆ ಆರಾಧನೆಯನ್ನ ಮಾಡ್ತೀವಿ. ಇದು ಆರಾಧನೆ. ಆರಾಧನೆಗೂ ಆಕರ್ಷಣೆಗೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಹೌದು. ಈಗ ಬನ್ನಿ ಅನ್ನೋದಕ್ಕೂ ಹೋಗು ಅನ್ನೋದಕ್ಕೂ ತುಂಬಾ ಇದೆ. ಬಾ ಅನ್ನೋದಕ್ಕೂ ಹೋಗು ಅನ್ನೋದು ತುಂಬಾ ವ್ಯತ್ಯಾಸ ಇದೆ. ಬನ್ನಿ ಹೋಗಿ ಅನ್ನಕ್ಕಂಥದ್ದು ಸಾತ್ವಿಕ ಆಯ್ತು, ಬಾ ಹೋಗು ಅನ್ನೋದು ತಂತ್ರ ಆಯ್ತು. ಮೋಡಿ ವಿದ್ಯೆ ಮಾಡಿಕೊಂಡು ಬದುಕೋ ಜನಗಳು ನಮ್ಗೆ ಬೇಕಾಗಿಲ್ಲ. ಹಿಂಗಂದ್ರೆ ಕೆಮಿಕಲ್, ನಾನು ನೆಕ್ಸ್ಟ್ ಯಾವತ್ತನ್ನ ಇಂಟರ್ವ್ಯೂ ಮಾಡಿದಾಗ ತೋರಿಸ್ತೀನಿ ಯಾವ ಥರ ಮೋಡಿ ವಿದ್ಯೆಗಳು ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅನ್ನೋದು ನಾನು ತೋರಿಸ್ತೀನಿ. ಮೋಡಿ ವಿದ್ಯೆಗಳೇ ಯಾವ ಥರ ಇರುತ್ತೆ, ಜನರನ್ನ ಯಾವ ಥರ ಮೋಸ ಮಾಡ್ತಾ ಇದ್ದಾರೆ ಅನ್ನೋ ನಾನು ತೋರಿಸ್ತೀನಿ. ನನಗೆ ಬೇಕಾಗಿರೋ ವಿದ್ಯೆ ಮಾತ್ರ ಅಷ್ಟೇ. ಮೋಡಿ ಮಾಡ್ಕೊಂಡು ಮಾಡೋ ಅವಶ್ಯಕತೆ ಯಾರಿಗೂ ಬೇಕಾಗಿಲ್ಲ. ಅದು ಗುರುಜಿ, ಈಗ ತಾಂತ್ರಿಕ ಚಕ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನೀವು ಹೇಳಿದ್ರಿ ಆಲ್ಮೋಸ್ಟ್ ಅದು ವಶೀಕರಣ ಮಾಡ್ಕೊಳ್ಳೋದಕ್ಕೋ ಅಥವಾ ಇನ್ನ ದಿಗ್ಬಂಧನವನ್ನ ಮಾಡೋದಕ್ಕೆ ಅಂತ. ಅಂದ್ರೆ ಇವಾಗ ನಾವು ಅಲ್ಲಿ ಅಥವಾ ನಾವು ಕೇಳಿರುವಂಥದ್ದನ್ನ ನಾನು ನಿಮ್ಮ ಹತ್ರ ಕೇಳುವಾಗ ಪ್ರೆಗ್ನೆನ್ಸಿ ವುಮೆನ್ನ ಬಲಿ ಕೊಡಬೇಕು ಅನ್ನೋದಿರುತ್ತೋ ಅಥವಾ ಇನ್ನೇನೋ ಈ ವಯಸ್ಸಿನ ಹುಡುಗಿನ ಬಲಿ ಕೊಡಬೇಕು, ಈ ರಾಶಿಯ ಹುಡುಗಿದೇ ಬಲಿ ಕೊಡಬೇಕು,
ಅಥವಾ ಈ ವಿಶೇಷವಾದಂಥ ನಕ್ಷತ್ರ ಇರುತ್ತೆ. ಅದು ಇಂಥ ದಿನನೇ ಬಲಿ ಕೊಡ್ಬೇಕು. ಅವ್ರನ್ನ ಅಂದ್ರೆ ಮನುಷ್ಯರನ್ನ ಬಲಿ ಕೊಡ್ಬೇಕು ತಾಂತ್ರಿಕ ಚಕ್ರಕ್ಕೆ ಅಂದ್ರೆ ಇದು ಏನು ಹಾಗಾದ್ರೆ? ಎಷ್ಟು ಅದೆಲ್ಲ ಯಾಕೆ ಅನ್ನೋದು? ಅಥವಾ ಯಾವುದೋ ಪ್ರಾಣಿಯನ್ನ ಬಲಿ ಕೊಡ್ಬೇಕು. ಹಿಂಗೆಲ್ಲ ಇರುತ್ತಲ್ಲ. ಯಾವುದೇ ಪ್ರಕಾರವಾಗಿ ಧನಪಿಚಾಚಿ ಅಂತ ಒಂದು ಬರುತ್ತೆ. ಅದಕ್ಕೆ ನರಬಲಿ ಕೊಡಬೇಕು ಅಂತ ಹೇಳ್ತಾರೆ. ಅದು ಇಂದಿನ ಕಾಲದಲ್ಲಿ ನಡ್ಕೊಂಬ ತಂತ್ರ ವಿಚಾರದಲ್ಲಿ ತಂತ್ರ ವಿಚಾರ. ತಂತ್ರ ಹೌದು. ವಿಚಾರದಲ್ಲಿ ಹೌದು. ನರಬಲಿಯಿಂದ ಕೊಡ್ತಾರೆ. ಸೊ ಅದು ಈಗ ಹೊತ್ತು ಆಗಲ್ಲ, ಅದು ಹ್ಮ್. ಮಾಡೋದಕ್ಕೂ ಆಗಲ್ಲ, ತುಂಬ ಕಷ್ಟ. ಆ ನರಬಲಿ ಕೊಟ್ಟಾಗ ನಮ್ಮ ಪ್ರಾಣ ಕೂಡ ಹೋಗ್ಬಿಡುತ್ತೆ. ವೆರಿ ಫ್ರ್ಯಾಂಕ್ಲಿ, ಯಾರು ಧನಪಿಚಾಚಿಯನ್ನು ಅಟ್ರ್ಯಾಕ್ಟ್ ಮಾಡ್ಕೊಂಡಿರ್ತಾರೋ ಅವರು ಸರ್ವಸಾಮಾನ್ಯರಲ್ಲ. ಧನಪಿಚಾಚಿ ಅಂದ್ರೆ ಏನು? ಅಂದರೆ ಈ ನಿಧಿಗಳನ್ನು ಹುಡ್ಕಕ್ಕೆ ಹೋಗಕ್ಕಂಥದ್ದು, ಆಟೋಮೆಟಿಕ್ ಆಗಿ ಲಿಫ್ಟನ್ನು ಮಾಡೋಕ್ಕಂಥದ್ದು, ಸೊ ಇದೆಲ್ಲ ಇರುತ್ತೆ. ಹ್ಮ್. ಸೊ ಈ ಥರ ಅದು ಅದು ರಿಲೇಟಿವ್ ಬೇರೆ ಥರ ಹೋಗುತ್ತೆ. ಹ್ಮ್. 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 ಸೊ ವಶೀಕರಣ ಅಂತ ಬಂದಾಗ, ಈಗ ವಶೀಕರಣ ಅನ್ನಕ್ಕಂಥದ್ದು ಒಂದು ಎಕ್ಸಾಂಪಲ್, ನಿನ್ನ ಬಟ್ಟೆ ನನ್ನ ಬಟ್ಟೆ ಅಂತ ಒಂದು ಎಕ್ಸಾಂಪಲ್ ನಿಮ್ಮ ಬಟ್ಟೆ ನಿಮ್ಮ ಹಸ್ಬೆಂಡ್ ಬಟ್ಟೆ ಅಂತ ಇರೋಣ. Correct. ನಿಮಗೂ ನಿಮ್ಮ ಹಸ್ಬೆಂಡ್ಗೂ ಇಬ್ರಿಗೂ ಬೇರೆ ಆಗ್ತದೆ, ಆಯಿತಾ? ಇದನ್ನು ಅಟ್ರ್ಯಾಕ್ಟ್ ಮಾಡಬೇಕಂದ್ರೆ ಸ್ತ್ರೀ ಪುರುಷ ವಶೀಕರಣ ಅಂದರೆ ಮಾಡೋಕ್ಕಾಗಲ್ಲ. ಹ್ಮ್. ಗಂಡ ಹೆಂಡತಿ ವಶೀಕರಣ ಅಂತ ಒಂದು ಬರುತ್ತೆ. ಅದನ್ನು ಏನು ಮಾಡ್ತಂದ್ರೆ, ನೀವು ಇಬ್ಬರೂ ಸೇರಿಕಂತಹ ಬಟ್ಟೆನ ತಗೊಂಡು ಅದರ ಮೇಲೆ ಪ್ರಯೋಗವನ್ನು ಮಾಡ್ತಾರೆ. ಏನು ನಾವು ಮ್ಯೂಕರ್ಸ್ ಅಂತ ಹೇಳ್ತೀವೋ ಅದರಿಂದ ಪ್ರಯೋಗ ಮಾಡ್ತಾರೆ. ಆಗ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾರು ಅಟ್ರಾಕ್ಟ್ ಆಗಬೇಕು? ನಿಮ್ಮದು, ನಿಮ್ಮ ಹಸ್ಬೆಂಡು. ನೀವು ಇಬ್ಬರದು ಸೇರಿ ಮಾಡಿದಾಗ ನಿಮ್ಮ ಬಾಡಿ ಒಳಗಡೆ ಇರೋದು ಏನಿದೆಯೋ ಆ ಅಂಶವನ್ನು ಆಚೆ ಕಡೆ ತೆಗೆದಾಗ ಇಬ್ಬರು ಅಟ್ರಾಕ್ಟ್ ಆಗ್ತಾರೆ, ಆಯಿತಾ? ಸ್ತ್ರೀ ಪುರುಷ ವಶೀಕರಣ ಅನ್ನೋ ಇದೇ ಇರುತ್ತೆ. ವಶೀಕರಣ ಅಂದರೆ ಸಲೀಸಲ್ಲ. ನನಗೊಬ್ಬ ಬರ್ತಾನೆ, ಗುರುಳೆ ನಾ ಹುಡುಗಿನ ಇಷ್ಟಪಟ್ಟಿದ್ದೀನಿ, ವಶೀಕರಣ ಮಾಡಿಕೊಡಿ ಗುರುಳೆ ಅಂತಾನೆ. ಅಷ್ಟು ಸಲೀಸಲ್ಲ. ಯಾರು ಕರೆಕ್ಟಾಗಿ ವಶೀಕರಣಗಳು ಆಗತ್ತೆ, ಕೆಲವೊಂದು ಆಗಲ್ಲ. ಯಾಕಂದರೆ ಕೆಲವೊಂದು ಏನು ಹೇಳ್ತಾರಂದರೆ, ಅವ್ನಿಗೇನೋ ಸಮಾಧಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಹೊರಟೋಗ್ತೀವಿ ಅಷ್ಟೇ. ವಶೀಕರಣ ಅನ್ನಕ್ಕಂತ ತುಂಬ ತುಂಬ ಪರ್ಫೆಕ್ಟಾಗಿ ಮಾಡಿದ್ರೇ ಅದಾಗೋದು. ಇಲ್ಲ ಅಂದರೆ ಇವನಿಗೆ ಕಲ್ಯಾಣ ಆಗಲ್ಲ. ಏನು ಇವನು ಇದಿರತ್ತೋ, ಇವನ್ನ ಒಂದು ಗಂಡಸ್ಥಾನ ಏನಿರುತ್ತೋ ಅದು ಬಿದ್ದೋಗುತ್ತೆ. ಏನು ಇವನು ಮಕ್ಕಳಾಗಬೇಕು ಅಂತ ಪ್ರಯತ್ನ ಮಾಡಬೇಕಂತ ಇರುತ್ತೋ ಒಂದು ಗಂಡಸ್ಥಾನ ಗಂಡಿಗೆ ಅನ್ನಕ್ಕಂಥದ್ದು, ಅದು ಬಿದ್ದೋಗುತ್ತೆ. ಹೆಂಗಸಿಗೆ ಅದರಲ್ಲಿ ವ್ಯಾಮೋಹನೇ ಬರೋದಿಲ್ಲ. ಇದು ಸ್ತ್ರೀ ಪುರುಷ ವಶೀಕರಣ ಸಲೀಸಲ್ಲ. ಮತ್ತು ಇನ್ನೊಂದು ಏನಂದರೆ, ಈ ವಶೀಕರಣ ಮಾಡಿಕೊಂಡು ಯಾವುದೇ ಕಾರಣಕ್ಕೂ 20 ವರ್ಷ ಇಲ್ಲ ಅಂದರೆ 22 ವರ್ಷ ಸೇರ್ಬೋದು, ಇಲ್ಲ 4ರಿಂದ 5 ವರ್ಷ ಇರ್ಬೋದು. ಮ್ಯಾಕ್ಸಿಮಮ್ ಅಂದರೆ ಎಂಡ್ ಆಫ್ ಡೇ 22 ಇಯರ್ಸ್ ಮತ್ತು ಬಿಟ್ಟೋಗ್ತಾರೆ. ನಾನು ಹೇಳಿದೆ ಆಗಲೇ, ಪ್ರತಿಯೊಂದು ತಂತ್ರದಲ್ಲಿ ಒಂದು ಡೇಟ್ ಆ್ಯಂಡ್ ಟೈಮಿಂಗ್ ಎಂಡ್ ಇರುತ್ತೆ. ಅವತ್ತೇ ಆಗಲಿ ಯಾವುದೇ ಒಂದು ಪ್ರಯೋಗ ಮಾಡಬೇಕಂದ್ರೂ ಏನೇ ಒಂದು ಪೂಜೆ ಮಾಡಿದ್ವಿ ಎಂಡ್ ಆಫ್ ಡೇ ಅಂತ ಒಂದಿರುತ್ತೆ. ಹೌದು. ಈಗ ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೊಡಿತಾನೆ ಇಡ್ತೀನಿ, ಎಷ್ಟು ತಡ್ಕೊಂಡಿರ್ತೀರಾ? ನಿಮ್ಗೆ ರೇಗೋವರೆಗೂ ನಿಮ್ಗೆ ನೋವಾಗೋರು ತಡ್ಕೊಂಡಿರ್ತೀರ, ಮತ್ತೆ ಏನಾಗ್ತೀರಾ? ಗುರುಜಿನ ಅಂತ ನೋಡ್ತೀರಾ? ನೋಡಲ್ಲ. ಸೊ ಇದು ಎನಿಥಿಂಗ್ ಯಾವುದೇ ಒಂದು ಆದರೂ ಒಂದು ಬ್ಯಾಟ್ರಿಗೆ ಶೆಲ್ ಆಗೋ ಪವರ್ ಇರೋವರೆಗೂ ಅಷ್ಟೇ ಬ್ಯಾಟ್ರಿ ಇದಾಗೋದು. ಎಲ್ಲದಕ್ಕೂ ನಿರ್ದಿಷ್ಟ ಕಾಲ, ಅವಧಿ, ಆಕಾಂಕ್ಷ, ನಿಮಿಷ ಅಂತಿರುತ್ತೆ. ಅದ್ರವರೆಗೂ ಮಾತ್ರ ಯೂಸ್ ಆಗತ್ತೆ ಅಷ್ಟೇ. ಅದು ಇಲ್ಲಾಂದ್ರೆ ಯೂಸ್ ಆಗಲ್ಲ. ಗುರುಜಿ, ನೀವು ಚಕ್ರಗಳ ಪೂಜೆ ಬಗ್ಗೆ ಮಾತಾಡ್ತೀವಿ. ಯಾವ ರೀತಿ ಪೂಜೆ ಮಾಡೋದು, ಎಷ್ಟು ದಿನಗಳ ಕಾಲ ಆ ಪೂಜೆ ತೆಗೆದುಕೊಳ್ತೀವಿ, ಅಂದ್ರೆ ಆ ಹೋಮ ಹವನ ಎಷ್ಟು ದಿನ ನಡೆಸ್ತಾರೆ, ಯಾವ ಸಮಯದಲ್ಲಿ? ನಾನು ಯಾವುದೇ ಪ್ರಕಾರವಾಗಿ ಅಘೋರ ಭದ್ರಕಾಳಿ ಯಾಗವನ್ನ ಮಾತ್ರ ನಾತ್ರನವೇದಲ್ಲಿ ತಗೊತೀನಿ. ಇಲ್ಲ ಅಂದ್ರೆ ವರಾಹಿ ಯಾಗವನ್ನ ತಗೊತೀನಿ. ಇಲ್ಲ ನಾನು ಎಲ್ಲರೂ ಏನಂತಾರೆ ಅಂದ್ರೆ ಪ್ರತ್ಯಂಗಿರಿ ಹೋಮ ನೋಡಿದೀರಾ? ಪ್ರತ್ಯಂಗಿರಿ ಹೋಮ ಆಲ್ಮೋಸ್ಟ್ ನೋಡಿದೀರಾ? ನನ್ನ ಪ್ರತ್ಯಂಗಿರಿ ಹೋಮ ನೋಡ್ಬಿಟ್ರೆ ವಿಚಿತ್ರವಾಗಿರುತ್ತೆ. ನೀವು ಎಂದಿಗೂ ಪ್ರಪಂಚದಲ್ಲೇ ನೋಡೋಕ್ಕಾಗಲ್ಲ ಈ ಥರ ವಿಚಿತ್ರವಾಗಿ ಪ್ರತ್ಯಂಗಿರಿ ಹೋಮ. ನಾನು ಪ್ರತ್ಯಂಗಿರಿ ಹೋಮ ಮಾಡಿದ್ರೆ ಪಕ್ಕ ಶತ್ರು ಹೋಗ್ಬಿಡ್ಬೇಕಷ್ಟೇ. ಇಲ್ಲ ಶತ್ರು ನಿನ್ನ ಹತ್ರ ಕಾಲುಗಳಲ್ಲಿ ಬಿದ್ದೋಗ್ಬಿಡ್ಬೇಕಷ್ಟೇ. ವಿಚಿತ್ರವಾಗಿದೆ ಪ್ರತ್ಯಂಗಿರಿ ಹೋಮ. ಈಗ ಮೆಣಸಿನ್ಕಾಯಿ ಹಾಕ್ತೀವಿ, ಸೊ ನಾರ್ಮಲ್ ಅಷ್ಟೇ. ಪ್ರತ್ಯಂಗಿರಿ ಹೋಮ ನೀವು ಮಾಡ್ತಾರದು ನಾರ್ಮಲ್. ಏನು ನಾನು ದೊಡ್ಡದಾಗಿ ಕಲ್ತಿದ್ದೀನಿ ಅಂತ ಹೇಳ್ತಿಲ್ಲ, ವಿಧವಿದೆ. ಋಗ್ವೇದದಲ್ಲಿ ಪ್ರತ್ಯಂಗಿರಿ ಹೋಮ ಅನ್ನಕ್ಕಂಥದ್ದು ಒಂದು ಪಾರ್ಟ್. ನಾನು ಋಗ್ವೇದಕ್ಕೆ ಯಜುರ್ವೇದಕ್ಕೆ ನಾನು ಒಂದು ಅರ್ಚಕ, ನಾನು ಒಂದು ಪೌರೋಹಿತ್ಯ ಮಾಡಿದಿರೋನು, ನಾನು ಒಂದು 8 ವರ್ಷ 10 ವರ್ಷ ನಾನು ಪೌರೋಹಿತ್ಯ ಮಾಡಿರೋನು, ಆಯಿತಾ? ನಾನು ಅದರ ಬಗ್ಗೆ ಯಾವತ್ತೂ ಟೀಕೆ ಮಾಡೋದಿಲ್ಲ. ಒಂದು ಅಥರ್ಣ ವೇದ ಬಂದಾಗ ನಾನು ವೆರಿ ಕ್ಲಾರಿಟಿಯಾಗಿ ಇಡ್ತೀನಿ, ಈ ಪರ್ಸನ್ಗೆ ಒಳ್ಳೇದಾಗಬೇಕಷ್ಟೇ. ನಾನು ಯಾವತ್ತೇ ಆಗಲಿ ಸ್ಟೋರಿ ಕೇಳ್ತೀನಿ ಫಸ್ಟ್.
ಸ್ಟೋರಿ ಕೇಳಿ ಇವ್ನ ಮನಸ್ಥಿತಿ ಗತಿಸ್ಥಿತಿ ನೋಡಿ ಇವ್ನು ಮಾಡ್ಕೊಡ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತೀನಿ. ಬಂದವ್ರಿಗೆಲ್ಲ ಮಾಡ್ಕೊಡಕ್ಕೆ ಹೋಗಲ್ಲ ಅದು. ಸೊ ಇದರಲ್ಲಿ ಇದೆ ರಾಜಕಾರಣಿಗಳಲ್ಲಿ ಪ್ರತ್ಯಂಗಿರೋ ಮಮ್ಮುಟೆ ನಾನು ಶತ್ರು ಹೇಗ ಮಾಡಿಸ್ಬಿಟ್ಟೆ ಅಂತ ಕೆಲವು ರಾಜಕಾರಣಿಗಳು ಹೇಳ್ತಿರ್ತಾರೆ. ದೊಡ್ಡ ದೊಡ್ಡ ಸಾಹೇಬರು ಹೇಳ್ತಿರ್ತಾರೆ, ದೊಡ್ಡ ದೊಡ್ಡ ಮಿನಿಸ್ಟರ್ ಹೇಳ್ತಾರೆ, ನನಗೆ ಅಂಥ ಗುರು ಪರಿಚಯ ಇಂಥ ಗುರು ಪರಿಚಯ ಹಿಂಗಿಂಗಿದೆ ಹಂಗಿಂಗಿದೆ, ನಾನು ಶತ್ರು ಸಂಭಾಗ ಮಾಡಿಸ್ಬಿಟ್ಟೆ, ಅಯ್ಯೋ ಅವ್ನ ಕಾಡಕ್ಕೆ ಯಾರೋ ಒಬ್ಬನ ತಿರೋಗ್ಬಿಟ್ರೆ ಅಯ್ಯೋ ನಾನು ಎಲ್ಲೆಲ್ಲೋ ಹೊರಟೋಗ್ಬಿಟ್ಟೆ ಅಂತ ಅಂದ್ಕೊತಾರೆ. ಪ್ರತ್ಯಂಗಿರಿ ಹೋಮ ನೀವು ಮಾಡಿಸ್ಬೇಕು ಅಂದರೆ ಅದು ಬೇರೆ ಥರನೇ ಇದೆ. ವರಾಹಿ ಅಂದರೆ ನಾನು ಮಾಡೋದು ಬೇರೆ ಥರನೇ ಇದೆ. ನೀವು ವಾರಾಹಿ ಅಮ್ಮನವ್ರನ್ನ ಎಷ್ಟು ದಿನದಿಂದ ನೋಡ್ತಾ ಇದ್ದೀರಾ? ಇತ್ತೀಚೆಗೆ ಕೇಳ್ತಿದ್ದೀರಾ? ಒಂದು 4-5 ವರ್ಷದಿಂದ ಕೇಳ್ತಿದ್ದೀರಾ? ಅದಕ್ಕೆ ಮುಂಚೆ ವರಾಹಿ ಅನ್ನೋರು ಗೊತ್ತಿದ್ದ ನಿಮಗೆ? ಗೊತ್ತಿರಲಿಲ್ಲ. ಆಧುನಿಕ ಕಾಲದಿಂದ ವರಾಯು ಸಾರಿ ವಾರಾಹಿ ಅಂತ ಕರಿತೀವಿ. ವಾರಾಹಿ ಅಮ್ಮನವರು ಅಂತ ಕರಿತೀವಿ. ಇದರಲ್ಲಿ ಸಾತ್ವಿಕನೂ ಇದೆ, ಅಘೋರನೂ ಇದೆ. ಹೌದು. ಅಘೋರದಲ್ಲಿ ಯಾವುದೇ ರೀತಿ ಒಂದು ಕುರಿಯ ಒಂದು ಮಾಂಸದಿಂದ ಅದನ್ನು ಪೂಜೆ ಮಾಡ್ತಾರೆ. ಬಲಿ ಇಲ್ಲ, ಬಲಿ ಕೊಡಂಗಿಲ್ಲ ಇದರಲ್ಲಿ. ವರಾಹಿ ಅಮ್ಮನವ್ರಿಗೆ ನೀವು ಬಲಿ ಕೊಡಂಗಿಲ್ಲ, ನೈವೇದ್ಯವನ್ನು ಇಡಬೇಕು. ಅಥರ್ವಣ ವೇದ ಪ್ರಕಾರ ನಾನು ಹೇಳ್ತಿದ್ದೇನೆ, ನೈವೇದ್ಯನ ಇಡಬೇಕು. ಆ ನೈವೇದ್ಯ ಏನು ಇಡಬೇಕು, ಅವ್ರಿಗೆ ಏನು ಇಷ್ಟ, ಅದು ಇಂಪಾರ್ಟೆಂಟ್. ನೀನು ಮಾಡಿದ್ಮೇಲೆ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗಬೇಕು. ಪೂಜೆ ಮಾಡಾದ್ಮೇಲೆ ಅವ್ರು ಏನಾದರೂ ಆಗಬೇಕು. ಈಗ ನಾನು ಬೇಜಾನ್ ಕಡೆ ಮಾಡಿದ್ದೀನಿ, ನಾನು ಯಾರ ಮನೆಗೆ ಸರಿಸಾಗಿ ಹೋಗಲ್ಲ. ನಾನು ದೊಡ್ಡ ದೊಡ್ಡ ಈ ಥರ ಕೊಂಡೋಗಿ ಮಾತ್ರ ಹೋಗ್ತೀನಿ ಅಷ್ಟೇ. ಇನ್ನೊಂದು ಅವ್ರದ್ದೇ ಭೂಮಿ ಆಗಿರಬೇಕು, ಅವ್ರದ್ದೇ ಒಂದು ಕೆಲಸ, ಅವ್ರದ್ದೇ ಒಂದು ಸ್ಥಳ ಆಗಿರಬೇಕು ಅಂಥದ್ದೆಲ್ಲ ನಾನು ಮಾಡ್ಕೊಡ್ತೀನಿ. ನನ್ನ ಹತ್ರ ರಿಸ್ಟ್ರಿಕ್ಷನ್ ಜಾಸ್ತಿ ಇದೆ. ನನ್ನ ಹತ್ರ ಮಾಡಿಸ್ಕೊಬೇಕಂದ್ರೆ ಸಲೀಸಲ್ಲ. ನೀವು ದುಡ್ಡು ಕೊಡ್ತೀರಾ ನಾನು ಮಾಡಿಸ್ಬಿಡ್ತೀನಿ ಅಂದರೆ ಆ ಥರ ಮನುಷ್ಯ ಇಲ್ಲ ಇಲ್ಲಿ. ಇವರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಅಂದರೆ ಮಾಂತ್ರಿಕ ಬ್ರಹ್ಮ ಯೂಟ್ಯೂಬ್ ಚಾನೆಲ್ನ ನೀವು ವಿಸಿಟ್ ಮಾಡ್ತು ಅಂತ ಅಂದರೆ ಯಾವುದೇ ಸ್ಕ್ರೀನ್ ಮೇಲಾದರೂ ಇವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಅಪಾಯಿಂಟ್ಮೆಂಟ್ ಮೇರೆಗೆ ಇವರನ್ನು ನೀವು ಭೇಟಿ ಕೂಡ ಮಾಡಬಹುದಾಗಿದೆ. ಇವರ ಅಡ್ರೆಸ್ ಬಂದು ಜಯನಗರ್ 4th T ಬ್ಲಾಕ್ ಶ್ರೀ ಬಲ್ಮುರಿ ಗಣಪತಿ ಕಾಳಿಕಾದೇವಿ ಜ್ಯೋತಿಷ್ಯಾಲಯದಲ್ಲಿ ಇವರು ನಿಮಗೆ ಖಂಡಿತವಾಗ್ಲೂ ಸಿಗ್ತಾರೆ. ಸೋಮವಾರದಿಂದ ಬುಧವಾರದವರೆಗೂ ಸಾಮಾನ್ಯ ಜನಕ್ಕೆ ಸಿಕ್ಕಿದ್ರೆ, ಶನಿವಾರ ಮತ್ತು ಭಾನುವಾರ ವಿಶೇಷ ವ್ಯಕ್ತಿಗಳಿಗೆ ಕೂಡ ಅಪಾಯಿಂಟ್ಮೆಂಟ್ನ ಕೊಡ್ತಾರೆ.